ಓಕೆ, ಈ ಒನ್ ಕ್ಯಾಟಗರಿ ಆಫ್ ಪೀಪಲ್ಗೆ ಮಲೇರಿಯಾ ಬರೋದೇ ಇಲ್ಲ. ಯಾಕೆಂದರೆ ಮಲೇರಿಯಾ ಇಸ್ ಅ ಪ್ಯಾರಾಸೈಟ್. ಅದು ಬಂದು ನಮ್ಮ ಬಾಡೀಲಿ RBCs, ರೆಡ್ ಬ್ಲಡ್ ಸೆಲ್ಸ್ ಅಂತ ಏನು ಇರ್ತಾವಲ್ಲ, ಅದ್ರ ಒಳಗಡೆ ಕುತ್ಕೊಂಡು ಅದರಲ್ಲಿ ಮಲ್ಟಿಪ್ಲೈ ಆಗಿ ನಮಗೆ ಇನ್ಫೆಕ್ಷನ್ ಕಾಸ್ ಮಾಡೋದು. ಅದೇ ಈ ಜನಕ್ಕೆ ಸಮ್ ಸೆಟ್ ಆಫ್ ಪೀಪಲ್ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಹೀಮೋಲೈಟಿಕ್ ಅನೀಮಿಯಾಸ್. ಸ್ಪೆಷಲಿ ಅವ್ರದ್ದು RBC ನಾರ್ಮಲ್ ಶೇಪ್ಗಿಂತ ಇಟ್ ಬಿ ಹ್ಯಾವಿಂಗ್ ಅ ಡಿಫ್ರೆಂಟ್ ಶೇಪ್. ಇಟ್ ಕ್ಯಾನ್ ಬಿ ಎಲಿಪ್ಟಿಕಲ್, ಇಟ್ ಕ್ಯಾನ್ ಬಿ ಸ್ಪೀರೋಸೈಟಿಕ್, ಆರ್ ಇಟ್ ಕ್ಯಾನ್ ಬಿ ಅ ಸಿಕ್ಕಲ್ ಸೆಲ್. ಈ ಶೇಪ್ ಅಬ್ನಾರ್ಮಲ್ ಇರೋದ್ರಿಂದ ಈ ಪ್ಲಾಸ್ಮೋಡಿಯಮ್ ಅನ್ನೋ ಏನು ಪ್ಯಾರಾಸೈಟ್ ಬಂದು ನಮಗೆ ಇನ್ಫೆಕ್ಷನ್ ಕಾಸ್ ಮಾಡುತ್ತೋ ಅದು ಬಂದು ಈ RBCಲಿ ಜಾಸ್ತಿ ದಿನ ಉಳ್ಕೊಳ್ಳೋಕೆ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ವೈ ದೇ ಕಾಂಟ್ ಮಲ್ಟಿಪ್ಲೈ. ಅದರಿಂದ ಇವ್ರಿಗೆ ಜೀವನ ಇಡೀ ದೇ ವಿಲ್ ಹ್ಯಾವ್ ಅ ಪ್ರೊಟೆಕ್ಷನ್, ನ್ಯಾಚುರಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿಸ್ ಮಲೇರಿಯಾ. ದ್ಯಾಟ್ ಈಸ್ ಆ್ಯಕ್ಚುಲಿ ಅ ಬ್ಲೆಸ್ಸಿಂಗ್. ಬಟ್ ಏನಂದರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ದ್ಯಾಟ್ ವಿ ಕೆನಾಟ್ ಅವಾಯ್ಡ್. ಬಟ್ ದಿಸ್ ಇಸ್ ಅ ಫ್ಯಾಕ್ಟ್ ವಿಚ್ ಐ ವಾಂಟ್ ಟು ಶೇರ್ ವಿತ್ ಯು ಆಲ್. ಇನ್ನೊಂದು ಸ್ಪೆಷಲ್ ಥಿಂಗ್ ಅಬೌಟ್ ಮಲೇರಿಯಾ ಏನಪ್ಪ ಅಂದರೆ, ಇದು ಕೋಸ್ಟಲ್ ಏರಿಯಾಸಲ್ಲಿ ಮೋರ್ ಕಾಮನ್ ವೆನ್ ಕಂಪೇರ್ ಟು ಅರ್ಬನ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್. ಕೋಸ್ಟಲ್ ಏರಿಯಾಸಲ್ಲಿ ಯಾಕೆ ಅಂದರೆ ಇಟ್ ಈಸ್ ಮೋರ್ ಡ್ಯಾಂಪ್ ಆ್ಯಂಡ್ ಸ್ಟ್ಯಾಗ್ನೆಂಟ್ ವಾಟರ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಕಡೆ ಪ್ರದೇಶದಲ್ಲಿ ಮಲೇರಿಯಾ ಜಾಸ್ತಿ ಎಫೆಕ್ಟ್ ಆಗುತ್ತೆ.